ಇದು ಆಡಳಿತ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ. ಇಲ್ಲಿ ನಿತ್ಯ ನೂರಾರು IAS IPSಗಳು ಓಡಾಡ್ತಾರೆ, ಮಂತ್ರಿಗಳು ಸಹಿತ ಇಲ್ಲಿ ಓಡಾಡ್ತಾರೆ, ಒಮ್ಮೊಮ್ಮೆ ಸಿಎಂ ಕೂಡ ಓಡಾಡ್ತಾರೆ. ಆದ್ರೆ ಅದೇ ರಸ್ತೆಯ ಕಲ್ವರ್ಟ್ ಹದಗೆಟ್ಟಿದೆ, ಆದ್ರೂ ಸರಿ ಮಾಡಿಸೋರಿಲ್ಲ. ಇದಕ್ಕೆ ವಿಧಾನಸೌಧದ ಗೇಟ್ ನಂಬರ್ 2 ಬಳಿಯ ಕಲ್ವರ್ಟ್ ಇದು. ಇಲ್ಲಿ ನಿತ್ಯ ನೂರಾರು IAS IPSಗಳು ಓಡಾಟವನ್ನ ನಡೆಸ್ತಾರೆ, ಮಂತ್ರಿಗಳು ಸಹಿತ ಓಡಾಟವನ್ನ ನಡೆಸ್ತಾರೆ, ಒಮ್ಮೊಮ್ಮೆ ಸಿಎಂ ಕೂಡ ಓಡಾಡ್ತಾರೆ. ಆದ್ರೆ ಹದಗೆಟ್ಟಂತ ಕಲ್ವರ್ಟ್ ರಸ್ತೆಯ ಬಗ್ಗೆ ಯಾರಿಗೂ ಸಹಿತ ಪರಿಜ್ಞಾನವಿಲ್ಲ. ವಿಧಾನಸೌಧದ ಗೇಟ್ ನಂಬರ್ 2 ಬಳಿಯ ಕಲ್ವರ್ಟ್ ಇದು. ವಿಧಾನಸೌಧ, MS ಬಿಲ್ಡಿಂಗ್, KPSC ಬಿಲ್ಡಿಂಗ್ ಸಹ ಇಲ್ಲೇ ಇದೆ. ಶಕ್ತಿ ಕೇಂದ್ರದ ಬಳಿಯ ಹದಗೆಟ್ಟಿದೆ ರೋಡ್ ಕಲ್ವರ್ಟ್. ಕಾರು ಬೈಕ್ನಲ್ಲಿ ಓಡಾಡುವವರಿಗೆ ನಿತ್ಯ ನರಕ ದರ್ಶನವಾಗುತ್ತೆ. ಈ ಬಗ್ಗೆ ಸಾಕಷ್ಟು ಬಾರಿ ವರದಿ ಮಾಡಿದ್ರೂ ಪ್ರಯೋಜನ ಶೂನ್ಯವಾಗಿದೆ. ಎಲ್ಲಿ ಹೋಯ್ತು ಬೆಂಗಳೂರು ಅಭಿವೃದ್ಧಿಗೆ ಮೀಸಲಿಟ್ಟ ಹಣ? ಒಂದು ಕಲ್ವರ್ಟ್ ಸರಿ ಮಾಡಿಸೋಕೆ ಯಾಕಿಷ್ಟು ಅಸಡ್ಡೆಯನ್ನ ತೋರ್ತಾ ಇದ್ದಾರೆ? ದಪ್ಪ ಚರ್ಮದ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲು ಅಪಘಾತವೇ ಆಗ್ಬೇಕಾ? ವಿಡಿಯೋ ಮಾಡಿ ಆಕ್ರೋಶ ಹೊರಹಾಕಿದ ಬಿಜೆಪಿ ವಕ್ತಾರ ಅಶೋಕ್ ಗೌಡ. ನಿತ್ಯ ದೊಡ್ಡ ದೊಡ್ಡ ಅಧಿಕಾರಿಗಳೇ ಓಡಾಟವನ್ನ ನಡೆಸ್ತಾರೆ ಈ ಜಾಗದಲ್ಲಿ. ವಿಧಾನಸೌಧ ಅಂತ ಅಂದ್ರೆ ಶಕ್ತಿಯ ಕೇಂದ್ರ. ಬೆಂಗಳೂರಿನಲ್ಲಿ ವಿಧಾನಸೌಧ ಅಂತ ಅಂದ್ರೆ ಸಾವಿರಾರು ಜನಗಳ ಓಡಾಟ ಸಹಿತ ಆಗ್ತಾ ಇರುತ್ತೆ. ಅದಲ್ಲದೆ ಅದೆಲ್ಲವನ್ನ ಹೊರತುಪಡಿಸಿ ದೊಡ್ಡ ದೊಡ್ಡ ಅಧಿಕಾರಿಗಳು ಓಡಾಟವನ್ನ ಮಾಡ್ತಾರೆ. ಆದ್ರೆ ಯಾರ ಕಣ್ಣಿಗೂ ಸಹಿತ ಈ ಕಲ್ವರ್ಟ್ ಬಿದ್ದಿಲ್ಲ. 108 ಸಾರಿ ಪದೇ ಪದೇ ಸಿಎಂ ತಮ್ಮ ದ್ವಾರ ಬಾಗಿಲವನ್ನ ಬದಲಾವಣೆಗೆ ಮುಂದಾಗ್ತಾರೆ. ಇತ್ತೀಚೆಗಷ್ಟೇ ಬೇರೆ ರೀತಿಯ ವುಡ್ ಅನ್ನ ತರಿಸಿ ಅಲ್ಲಿ ನಿರ್ಮಾಣವನ್ನ ಮಾಡಿಸ್ಕೊಂಡ್ರು. ಸೊ ಇಷ್ಟೆಲ್ಲ ಅಲ್ಲಿ ಮಾಡುವಂತ ಸಿಎಂ ಸಿದ್ದರಾಮಯ್ಯ ಅವರ ಕಣ್ಣಿಗೆ ಈ ರೋಡ್ ಬಿದ್ದಿಲ್ವಾ ಹಾಗಾದ್ರೆ? ಈ ದುರಸ್ತಿಯ ಬಗ್ಗೆ ಕಣ್ಣಿಗೆ ಕಾಣಿಸೇ ಇಲ್ವಾ ಹಾಗಾದ್ರೆ? ಪದೇ ಪದೇ ಅವರ ಇರುವಂತಹ ಕಚೇರಿಯ ಬಗ್ಗೆ ಅಲ್ಲಿ ನಿರ್ಮಾಣವನ್ನ ಮಾಡೋಕೆ ಹೋಗ್ತಾರೆ, ಕನ್ಸ್ಟ್ರಕ್ಷನ್ ಅನ್ನ ರೆಡಿ ಮಾಡಿಸೋಕೆ ಅಂತ ಹೋಗ್ತಾರೆ. ಬಟ್ ಇದ್ರ ಬಗ್ಗೆ ಯಾರಿಗೂ ಕೂಡ ಕಾಣಿಸಿಲ್ವಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ನೋಡಿ, ವಿಧಾನಸೌಧದಲ್ಲಿಯೇ ಈ ರೀತಿಯಾದಂತಹ ಎಫೆಕ್ಟ್ ಆದ್ರೆ ಇನ್ನು ರೋಡ್ಗಳ ಅಭಿವೃದ್ಧಿ ಎಲ್ಲಿ ಆಗ್ಬೇಕು? ಬ್ರ್ಯಾಂಡ್ ಬೆಂಗಳೂರು ಯಾವಾಗ ಆಗೋದು ಅನ್ನುವಂತ ಪ್ರಶ್ನೆ. ಇದು ಕರ್ನಾಟಕ ಆಡಳಿತ ವ್ಯವಸ್ಥೆಗೆ ಒಂದು ಸಾಕ್ಷಿ. ತಾವು ನೋಡ್ತಾ ಇದ್ದೀರಾ, ಇಲ್ಲಿ ಕರ್ನಾಟಕ ಮಾಹಿತಿ ಆಯೋಗ ಇದೆ. ಕರ್ನಾಟಕ ಮಾಹಿತಿ ಆಯೋಗ ಮತ್ತು ವಿಧಾನಸೌಧ ಗೇಟ್ ನಂಬರ್ 2 ಎಂಟ್ರೆನ್ಸ್. ಇದು MS ಬಿಲ್ಡಿಂಗ್ ಆಗಿ ಹೋಗ್ತಕ್ಕಂತಹ ದಾರಿ. ಆ MS ಬಿಲ್ಡಿಂಗ್ ಆಗಿ ಹೋಗ್ತಕ್ಕಂತಹ ದಾರಿಲಿ ಒಂದು ಕಲ್ವರ್ಟ್ ಇದೆ, ಮಳೆ ನೀರು ಹೋಗ್ಲಿಕ್ಕೆ. ಈ ಕಲ್ವರ್ಟ್ನ ವ್ಯವಸ್ಥೆನ ಸಹ ಯಾವುದೇ ರೀತಿ ಇಂಪ್ರೂವ್ಮೆಂಟ್ಸ್ ಇಲ್ಲ. ತಾವು ನೋಡ್ತಾ ಇದ್ದೀರಾ ಇಲ್ಲಿ ಈ ಕಲ್ವರ್ಟು ಎಷ್ಟು ಹದಗೆಟ್ಟಿದೆ ಅಂತ ಹೇಳಿ, ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲಿ ನೋಡಿ, ಕಾರು ಎಷ್ಟು ಕಷ್ಟಪಡಬೇಕು ಹೋಗ್ಲಿಕ್ಕೆ ಇಲ್ಲಿ ಅಂತ ಹೇಳಿ. ಜೊತೆಗೆ ಇಲ್ಲಿ ನೋಡಿ, ಒಂದು ರಾಡ್ ಮೇಲೆ ಬಂದಿದೆ. ಈ ರಾಡ್ ಏನಾದರೂ ಅಕಸ್ಮಾತ್ ಏನಾದರೂ ಯಾವ್ದಾದ್ರು ಕಾರ್ಗೋ 2 ವೀಲರ್ಗೆ ಸಿಕ್ಕಾಕೊಂಡ್ರೆ ಆ ವ್ಯಕ್ತಿ ಗ್ಯಾರಂಟಿ ಸಾಯ್ಬೇಕು. ಎಷ್ಟು ಅವಾಯ್ಡ್ ಮಾಡ್ಕೊಂಡು ಹೋಗ್ತಾರೆ ನೋಡಿ. ಇದು ಕರ್ನಾಟಕ ವಿಧಾನಸೌಧ, ಆಡಳಿತ ನಡೀತಕ್ಕಂತಹ ವಿಧಾನಸೌಧಕ್ಕೆ ಎಂಟ್ರಿ, ಗೇಟ್ ನಂಬರ್ 2 ಎಂಟ್ರಿ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಇಲ್ಲೇನು ದಿನನಿತ್ಯ ಏನು ಓಡಾಡಲ್ಲ, ಆದರೆ ಸಾವಿರಾರು ಅಧಿಕಾರಿಗಳು ಇಲ್ಲಿ ದಿನ ಓಡಾಡ್ತಾರೆ. IAS ಅಧಿಕಾರಿಗಳು. ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಕರ್ನಾಟಕದ ಉಪಮುಖ್ಯಮಂತ್ರಿ, ಬೆಂಗಳೂರು ಅಭಿವೃದ್ಧಿ ಸಚಿವರು ಇದನ್ನ ಟಿವಿನಲ್ಲಿ ನೋಡಿಸಿ ಒಂದೇ ಒಂದು ದಿವಸ ಸರಿ ಮಾಡಿದ್ರು. ಅದಾದ್ಮೇಲೆ ಒಂದು ದಿವಸನೂ ಸಹ ಇದನ್ನ ಸರಿ ಮಾಡಬೇಕು ಅಂತ ಹೇಳಿ ಅವ್ರಿಗನ್ಸಿಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿ ಮುಖಂಡರಾದಂತ ಅಶೋಕ್ ಗೌಡ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಇದೇನ್ ಸರ್ ಇದು ವಿಧಾನಸೌಧದ ಬಳಿಯೇ ಗೇಟ್ ನಂಬರ್ 2ರಲ್ಲಿ ಆಗಿರುವಂತಹ ಒಂದು ಕಲ್ವರ್ಟ್ನ ದುರಸ್ತಿ ಇದು ಈ ರೀತಿಯಾಗಿ ಆಗಿದೆ. ಬಟ್ ಇದು ಯಾವುದೇ ಒಂದು ಸಿಎಂ ಕಣ್ಣಿಗೆ ಬಿದ್ದಿಲ್ವಾ ಅಥವಾ ಅಧಿಕಾರಿ ಕಣ್ಣಿಗೆ ಬಿದ್ದಿಲ್ವಾ? ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಇದೇನಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಸರ್. ದುರ್ದೈವ ಅಂತ ಹೇಳಿದ್ರೆ ಅಲ್ಲಿ ಸಾವಿರಾರು ಅಧಿಕಾರಿಗಳು ದಿನನಿತ್ಯ ಓಡಾಡ್ತಾರೆ. ಇದು ಏನು ಒಂದ್ ತಿಂಗಳಾಗಿ 15 ದಿವಸ ಹಿಂದೆಗಡೆ ಆಗಿರೋದಲ್ಲ, ಒಂದು ವರ್ಷದ ಮೇಲೆಯಿಂದ ಇದು ಇರ್ತಕ್ಕಂತಹದ್ದು. 8 ತಿಂಗಳಿಂದ ಇನ್ನೊಂದು ಖಾಸಗಿ ವಾಹಿನಿಯಲ್ಲಿ, ಅದು ಸುಪ್ರಸಿದ್ಧ ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆದಾಗ
ಸರಿ ಮಾಡಿದ್ವಿ ಅಂತ ಹೇಳಿ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಹಾ. ಆದ್ರೆ ಇವತ್ತಿಗೂ ಸಹ ಸರಿ ಹೋಗಿಲ್ಲ. ಸಾವಿರಾರು ಅಧಿಕಾರಿಗಳು, ಏನು ಒಬ್ರು ಇಬ್ರಲ್ಲ, ಎಲ್ಲಾರು ಸದಾಶಿವನಗರ ಅಥವಾ ಜಕ್ಕೂರು ಈ ಕಡೆಯಿಂದ ಬರ್ತಕ್ಕಂಥ ಅಧಿಕಾರಿಗಳು ಇದೇ ರಸ್ತೆಯಲ್ಲೇ ಹೋಗ್ಬೇಕು. ಆದ್ರೂ ಇವ್ರಿಗೆ ಗಮನಕ್ಕಿಲ್ಲ ಅಂತ ಹೇಳಿದ್ರೆ ಇನ್ ಯಾವ ರೀತಿ ನಮ್ಮ ಆಡಳಿತ ವ್ಯವಸ್ಥೆ ಇದೆ? ಆಮೇಲೆ ಗೇಟ್ ನಂಬರ್ 1 ಇಂದ ಗೇಟ್ ನಂಬರ್ 3 ಹೋಗ್ಬೇಕಾದ್ರೆ ಇದೇ ರೋಡ್ ಉಪಯೋಗಿಸ್ತಾರೆ. ಆಯ್ತಾ, ಎಲ್ಲಾರು ವಿಧಾನಸೌಧ ಹೊರಗಡೆ ಹೋಗಕ್ರ ಏನಿಲ್ಲ. ಆದ್ರೂ ಸಹ ಇದನ್ನ ಸರಿ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನು ಯಾವ ರೀತಿ ನಮ್ಮ ಆಡಳಿತ ಇದೆ? ಅದೇ IAS ಆಫೀಸರ್ಸ್ ಮನೆಗಳ ಮುಂದೆ, MLAಗಳ ಮನೆಗಳ ಮುಂದೆ ಹಿಂಗಾಗುತ್ತಾ? ಇಮಿಡಿಯೇಟ್ ಆಗಿ ಅವರು ರಸ್ತೆಗಳನ್ನ ಸರಿ ಮಾಡ್ಕೊಂಡು ಅವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ಆದ್ರೆ ಸಾರ್ವಜನಿಕರು ಉಪಯೋಗಿಸ್ತಿದ್ದಾರೆ. ಅದು ವಿಧಾನಸೌಧ ಪಕ್ಕ ಇದೆ. ಎಷ್ಟು ಜನ ಗೆಸ್ಟ್ ಬರ್ತಾರೆ, ಇಂಟರ್ನ್ಯಾಷನಲ್ ಗೆಸ್ಟ್ ಬರ್ತಾರೆ. ಅವ್ರಿಗೆ ಅನ್ಸೋದೇ ಇದನ್ನ ಸರಿ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಇದು ದುರ್ದೈವ ಅಲ್ವಾ? ಹೌದು ಸರ್ ಏನಂತ ಅಂದ್ರೆ ಇದೀಗ GBAಗೆ ಅಂತ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು, ಬೆಂಗಳೂರು ಅಭಿವೃದ್ಧಿ ಮಾಡಬೇಕು ಅಂತಾನೆ ಹಣವನ್ನ ಎತ್ತಿಟ್ಟಿರುತ್ತೆ ಸರ್ಕಾರ. ಬಟ್ ಆ ಹಣ ಎಲ್ಲಿಗೆ ಹೋಯ್ತು, ಇದರೆಲ್ಲ ಅಭಿವೃದ್ಧಿ ಆಗ್ತಾ ಇಲ್ವಾ ಅಂತ ಮತ್ತೊಂದು ಪ್ರಶ್ನೆ. ಅಂತ ಅಂದ್ರೆ ವಿಧಾನಸೌಧದ ಒಳಗಡೆ CM ಅವರು ತಮ್ಮ ಕಚೇರಿಯ ಕೊಠಡಿಗಳನ್ನ ಪದೇ ಅದನ್ನ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇರ್ತಾರೆ. ಬಟ್ ಇದ್ರ ಬಗ್ಗೆ ಯಾರಿಗೂ ಕೂಡ ಕಣ್ಣಿಗೆ ಬಿದ್ದಿಲ್ವಾ ಅಂತ ಸರ್? ಇಲ್ಲ, ಇನ್ನೊಂದೇನಂತಂದ್ರೆ ಇವತ್ತು ಮಾತಾಡಿದ್ದಾರೆ 35 ಕೋಟಿ ಏನೋ ಮೈಸೂರಿಗೆ ಹೋಗಕ್ಕೆ CM ಮುಖ್ಯಮಂತ್ರಿಗಳು ಖರ್ಚು ಮಾಡಿದ್ದಾರೆ ಅಂತ. 35 ಕೋಟಿ ಮೈಸೂರಿಗೆ ಹೋಗಕ್ಕೆ ಮುಖ್ಯಮಂತ್ರಿಗಳು. ಅಂದ್ರೆ ಇದು ಕೇವಲ ಏನು ಬೇಡ ಇದಕ್ಕೆ 1 ಲಕ್ಷ, 2 3 ಲಕ್ಷ ರೂಪಾಯಿ ಅಥವಾ 5 ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್. ಅಷ್ಟೊಳಗಡೆ ಇದನ್ನ ಸುಸರ್ಜಿತವಾಗಿ ಮಾಡ್ಬೋದು. ಮುಖ್ಯಮಂತ್ರಿಗೆ ಅಂತಿಲ್ಲ ಅಂತ ಹೇಳಿದ್ರೆ ಇನ್ ಯಾವ ರೀತಿ ಇದೆ ನೋಡ್ಕೊಳ್ಳಿ. ಮುಖ್ಯಮಂತ್ರಿಗಾಗ್ಲಿ, ಉಪಮುಖ್ಯಮಂತ್ರಿಗಾಗ್ಲಿ ಅಥವಾ ಯಾವುದೇ ಅಧಿಕಾರಿಗಳಿಗಾಗ್ಲಿ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲ. ಅವ್ರು ಬಂದಿರೋದು ಕರ್ನಾಟಕ ಜನತೆಯನ್ನ ಲೂಟ್ ಮಾಡ್ಕೊಂಡು ಅವರ ದುಡ್ಡನ್ನು ತೆಗೆದುಕೊಂಡು ಅವ್ರ ಮನೆ ಅವ್ರ ಆಸ್ತಿ ಮಾಡ್ಕೊಳಕ್ಕೆ ಹೊರತು ಕರ್ನಾಟಕ ಜನತೆಗೆ ಹಿತಕ್ಕೋಸ್ಕರ ಬಂದಿಲ್ಲ ಇವರು. ಸರ್, ಈಗ ಬೆಂಗಳೂರಿನ ಸ್ಥಿತಿನೂ ಈ ರೀತಿ ಆದ್ರೆ ಈಗ ಕರ್ನಾಟಕದಾದ್ಯಂತ ಹಲವಾರು ಕ್ಷೇತ್ರಗಳಿಗೆ ಇವ್ರ ಕಡೆಯಿಂದ ಅನುದಾನ ಹೋಗಿಲ್ಲ, ಅದೊಂದು ಬೇರೆ ವಿಚಾರ. ಮತ್ತೊಂದು ಕಡೆ ನಡಿಬೇಕಾದಂತ ಕಾಮಗಾರಿಗಳು, ರಸ್ತೆ ಕಾಮಗಾರಿಗಳು ನಡೀತಾ ಇಲ್ಲ. ಸೊ ಇನ್ನು ಹೇಳ್ತಾರೆ DK ಶಿವಕುಮಾರ್ ಅವರು ಪದೇ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ರಸ್ತೆಗಳಲ್ಲಿ ಎಲ್ಲೆಲ್ಲಿ ಗುಂಡಿಗಳಿದಾವೋ ಅದನ್ನ ಮುಚ್ಚುವಂತ ಕೆಲಸ ಮಾಡ್ತೀವಿ ಅಂತ. ಬಟ್ ಅದು ಇದುವರೆಗೂ ಕೂಡ 100% ಆಗಿ ಎಲ್ಲೂ ವರ್ಕ್ ಆಗಿಲ್ಲ. ಬಟ್ ಇದನ್ನಾದ್ರೂ ಅಟ್ಲೀಸ್ಟ್ ವಿಧಾನಸೌಧ ಅಂತ ಅಂದ್ರೆ ಶಕ್ತಿ ಕೇಂದ್ರ, ಅಲ್ಲಿ ಸಾವಿರಾರು MLAಗಳು ಕೂಡ ಓಡಾಡ್ತಾ ಇರ್ತಾರೆ. CM ಸಹಿತ ಈ ರಸ್ತೆಯಲ್ಲೇ ಓಡಾಟವನ್ನ ಅಲ್ಲಿ ನಡೆಸಿರ್ತಾರೆ. ಬಟ್ ಯಾವ್ದಾದ್ರು ಅಪಘಾತವಾದಾಗ್ಲೇ ಎಚ್ಚೆತ್ಕೊಳ್ತಾರ ಇವರು, ಹೇಗೆ ಅಂತ ಸರ್? ಖಂಡಿತವಾಗ್ಲೂ ಅಷ್ಟೇ. ಯಾರು ಜನ ಸಾಯೋವರೆಗೂ ಇವ್ರಿಗೆ ಬುದ್ಧಿ ಬರೋದಿಲ್ಲ, ನಮಗ್ ಜನ ಸತ್ರು ಬುದ್ಧಿ ಬರೋದಿಲ್ಲ. ಈಗಾಗಲೇ ನಾವು ನೋಡಿದೀವಿ 4 ಜನ ಸಂಬಳ ಇಲ್ಲದೆ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದನ್ನ ನೋಡಿದೀವಿ. ಆದ್ರೂ ಸಹ ಸಂಬಳನ ಕೊಟ್ಬಿಟ್ಟು ಸರಿ ಮಾಡೋಣ ಅನ್ನೋತಕ್ಕಂಥದ್ದು ಇವ್ರಿಗಿಲ್ಲ. ಬರೀ ಸಂಬಳನೇ ಅಲ್ಲ, ಇವ್ರಿಗೆ ಏನಾಗಿದೆ, ಈ ಸರ್ಕಾರ ಯಾವುದೇ ರೀತಿ ಜನಗಳ ಚಿಂತನೆ ಇಲ್ಲ. ನಾವು ಏನೋ ಹೇಳ್ಬಿಟ್ಟಿದೀವಿ, ಆ ಪೋಲ್ ಪ್ರಾಮಿಸ್ ಮಾಡ್ಬಿಟ್ಟಿದೀವಿ ಅಂತ ಹೇಳಿ ಹೋಗ್ತಿದಾರೆ. ಆ ಗ್ಯಾರಂಟಿ ಆದ್ರೂ ಸರಿಯಾಗಿ ಕೊಟ್ರ? ಅದು ಇಲ್ಲ. ಆ ಗ್ಯಾರಂಟಿ ಆದ್ರೂ ಸರಿಯಾಗಿ ಕೊಟ್ಬಿಟ್ಟು ಅದಾದ್ರೂ ಜನಗಳಿಗೆ ಏನೋ ತಲುಪುತ್ತ ಅಂದ್ರೆ ಅದನ್ನೂ ಮಾಡ್ತಾರ. ಅದ್ರ ಅರ್ಥ ಏನು ಅಂತಂದ್ರೆ ಈ ಸರ್ಕಾರ ಇರ್ತಕ್ಕಂಥದ್ದು ಅವ್ರ ಖಜಾನೆ ತುಂಬಿಸ್ಕೊಳಕ್ಕೆ. ಅಂದ್ರೆ ಕಾಂಗ್ರೆಸ್ನ ಶಾಸಕರು, ಕಾಂಗ್ರೆಸ್ನ ಸಚಿವರು, ಕಾಂಗ್ರೆಸ್ನ ಹೈಕಮಾಂಡ್ಗೆ ಅವ್ರ ಖಜಾನೆ ತುಂಬಿಸ್ಕೊಳಕ್ಕೆ ಹೊರತು ಜನಗಳಿಗೋಸ್ಕರ ಇಲ್ಲ, ಜನಗಳ ಏಳಿಗೆಗೋಸ್ಕರ ಅಂತ ಖಂಡಿತವಾಗ್ಲೂ ಇಲ್ಲ. ಅದು ಗ್ಯಾರಂಟಿ ಇರ್ಬೋದು, ಜನಗಳ ರಾಜ್ಯ ಸರ್ಕಾರದ ಸಂಬಳಗಳಿರ್ಬೋದು, ಅಥವಾ ಅಭಿವೃದ್ಧಿ ಕೆಲಸ ಇರ್ಬೋದು. ಸಣ್ಣ ರಿಪೇರಿ, ಇವ್ರ ಮನೆ ಮುಂದೆ ಇವ್ರು ಬಾತ್ರೂಮ್ ಕಮೋಡ್ ಫಿಕ್ಸ್ ಮಾಡ್ಸ್ಕೊಂತಾರಲ್ಲ, ಅಷ್ಟು ಫಿಟ್ ಆಗಂತದ್ದು ಇದು ಕೆಲಸ. ಅದೂ ಇಲ್ಲ ಅಂತ ಅಂದ್ರೆ ಏನ್ರಿ ಅಂತ. ಒಂದು ಕಮೋಡ್ಗೆ ಇವರು DK ಶಿವಕುಮಾರ್ ಮನೇಲಿ ಒಂದು ಕಮೋಡ್ 10 ಲಕ್ಷ ರೂಪಾಯಿ, 10 ಲಕ್ಷ ರೂಪಾಯಿ ಒಂದು ಕಮೋಡ್. ಇದು 5 ಲಕ್ಷ ರೂಪಾಯಿ ಎಲ್ಲ ಹೋಗುತ್ತೆ ಕೆಲಸ. DK ಶಿವಕುಮಾರ್ ಎಷ್ಟು ಹತ್ರ ಬುದ್ಧಿ ಇಲ್ವಾ? ಸಿದ್ದರಾಮಯ್ಯ 35 ಕೋಟಿ ರೂಪಾಯಿ ಕಟ್ಬಿಟ್ಟು ಅವ್ರ ಮನೆಯನ್ನ ಅಲ್ಲಿ ಎಸ್ಕಲೇಟರ್ ಹಾಕ್ಸ್ಕೊಂಡವ್ರೆ. ಆ ಎಸ್ಕಲೇಟರ್ ಇದೆಯಲ್ಲ, ಆ ಎಸ್ಕಲೇಟರ್ 35-40 ಲಕ್ಷ ಆಗುತ್ತೆ. ಅದ್ರಲ್ಲಿ 1/10 ಆಫ್ ಕಾಸ್ಟ್ ಅಲ್ಲಿ ಮುಗಿದೋಗುತ್ತೆ ಈ ಕೆಲಸ. ಇನ್ ಯಾವ ರೀತಿ? ಹೌದು ಸರ್, ಯಾಕಂದ್ರೆ ಅದೇ ನಮ್ಮದು ಅನ್ನೋದು ಬಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವಂತದ್ದೇ ಇದು. ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಅಂತ ಅಂದ್ರೆ ಕೆಲವೊಂದು ಅನುದಾನಗಳಿಗೆ ಅಂತ ಮೀಸಲಿಟ್ಟಿರುವಂತ ಹಣವೂ ಸಹಿತ ಎಲ್ಲಿ ಹೋಯ್ತು ಅಂತ ಅದ್ರ ಬಗ್ಗೆ ಯಾವುದೇ ಡೀಟೇಲ್ಸ್ ಇಲ್ಲ. ಇನ್ನು ಬೆಂಗಳೂರು ಅಭಿವೃದ್ಧಿ ಆಗ್ಬೇಕು ಅಂತ ಅದಕ್ಕೆ ಅಂತ ಮೀಸಲಿಟ್ಟ ಹಣದ ಬಗ್ಗೆ ಕೂಡ ಇಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಸೊ ಹೀಗಾಗಿ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನುವಂತ ಗೊಂದಲದಲ್ಲಿ ಜನ ಸಹಿತ ಇರುವಂತದ್ದು. ಹೀಗಾಗಿ ಮುಂದಿನ ಒಂದು ಎಲೆಕ್ಷನ್ ಅಲ್ಲಿ ಸರ್ಕಾರಕ್ಕೆ ಒಂದು ತಕ್ಕ ಪಾಠ ಕಲಿಸ್ತಾರೆ ಜನ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಜೊತೆ ಮಾತನಾಡಿದಕ್ಕೆ.